ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್. ಡೇ 1 ಮ್ಯಾಚ್ ರಿವ್ಯೂಗೆ ಸ್ವಾಗತ. ಏನ್ ಆಡ್ತಾ ಇರೋದು ನಮ್ಮ ಕನ್ನಡಿಗ ಶ್ರೀಲಂಕಾ ಸೀರೀಸ್ ಅಲ್ಲಂತೂ ನಮ್ಮ ಕನ್ನಡಿಗನ ಆರ್ಭಟ ಆವಳಿ ಅಂತ ಹೇಳ್ಬೋದು. ವಾರ್ಮ್ ಅಪ್ ಮ್ಯಾಚ್ ಅಲ್ಲೂ ಸೆಂಚುರಿನ ಹೊಡೆದ್ರು, ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲೂ ಸೆಂಚುರಿನ ಹೊಡೆದ್ರು, ಎರಡನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಸೆಂಚುರಿನ ಹೊಡೆದ್ರು. ಒಂಥರ ಆವಳಿ ಕೊಡ್ತಾ ಇರೋದು, ಯಾರಿಂದನೂ ತಡೆಯಕ್ಕೆ ಆಗ್ತಾ ಇಲ್ಲ ದೇವದತ್ ಪಡಿಕಲ್ನ. ನೋಡಿ, ನಂಬರ್ 3 ಸ್ಲಾಟ್ ಅಲ್ಲಿ ಒಂಥರ ಕನ್ಸರ್ನ್ ಅನ್ನೋದಿತ್ತು ಟೀಮ್ ಇಂಡಿಯಾಗೆ. ಸಾಯಿ ಸುದರ್ಶನ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು, ಅವ್ರನ್ನೇ ಲಾಂಗ್ ಟರ್ಮ್ ಕನ್ಸಿಡರ್ ಮಾಡ್ಬೇಕು ಅಂತ ನೋಡಿದ್ರು. ಬಟ್ ದೇವದತ್ ಪಡಿಕಲ್ ಇವಾಗ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಪದೇ ಪದೇ ಪ್ರೂವ್ ಮಾಡ್ಕೊತಾ ಇರೋದು. ನಂಬರ್ 3 ಸ್ಲಾಟ್ ನ ನನಗೆ ಕೊಡಿ, ನಾನೇ ಫಿಕ್ಸ್ ಅಂತ ಅವರೇ ಪ್ರೂವ್ ಮಾಡ್ತಾ ಇರೋದು. ಹೌದು, ನೋಡಿ, ಕೊಟ್ಟಿರೋ ಆಪರ್ಚುನಿಟಿನ ಯಾವ ರೀತಿ ಗ್ರಾಬ್ ಮಾಡ್ಕೊತಾ ಇದಾರೆ ಅಂದ್ರೆ ದೇವದತ್ ಪಡಿಕಲ್. ಇನ್ನು ಅವ್ರ ಜಾಗದಲ್ಲಿ ಬೇರೆಯವ್ರನ್ನ ನೋಡಕ್ ಆಗಲ್ಲ, ಇವಾಗ ಕನ್ಸಿಡರ್ ಮಾಡಕ್ ಆಗಲ್ಲ, ಆ ರೀತಿ ಮಾಡ್ತಾ ಇರೋದು ದೇವದತ್ ಪಡಿಕಲ್. ನಮ್ಗೆ ಒಂಥರ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ ಕರ್ನಾಟಕ ಪ್ಲೇಯರ್ ಈ ರೀತಿ ಆವಳಿ ಕೊಡ್ತಾ ಇದಾರೆ, ಒಂಥರ ಕೇಳೋಕೆ ಖುಷಿ. ನೋಡಿ ಮಗ, ಇನ್ಯಾವ ರೀತಿ ಪ್ರೂವ್ ಮಾಡ್ಕೋಬೇಕು ನಂಬರ್ 3 ಸ್ಲಾಟ್ ಅಲ್ಲಿ ಆಡೋಕೆ. ಡೊಮೆಸ್ಟಿಕ್ ಅಲ್ಲಿ ಅಷ್ಟೇ ಪ್ರೂವ್ ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಪ್ರೂವ್ ಪ್ಲೇಯರ್. ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಕೊಟ್ಟಿರೋ ಆಪರ್ಚುನಿಟಿನ ಒಂಥರ ಗ್ರಾಬ್ ಮಾಡ್ಕೊಂಡಿದ್ದಾರೆ. ಇವಾಗ ಇವ್ರ ಜಾಗದಲ್ಲಿ ಬೇರೆಯವ್ರು ನೋಡಕ್ಕೂ ಕಷ್ಟ. ಹೌದು, ಆ ರೀತಿ ಆಡಿರೋದು. ಆದ್ರಿಂದ ನಂಬರ್ 3 ಸ್ಲಾಟ್ ಅಲ್ಲಿ ದೇವದತ್ ಪಡಿಕಲ್ ನ ಫಿಕ್ಸ್ ಮಾಡ್ಬೇಕು, ಲಾಂಗ್ ಟರ್ಮ್ ಆಗಿ ಕನ್ಸಿಡರ್ ಮಾಡ್ಬೇಕು ದೇವದತ್ ಪಡಿಕಲ್ ನ. ಸೊ ಇವಾಗ ಟಾಸ್ ವಿಚಾರಕ್ಕೆ ಬರೋಣ. ಟಾಸ್ ವಿನ್ ಆಗಿದ್ದು ಇಂಡಿಯಾನೇ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ಎಲ್ಲರಿಗೂ ಗೊತ್ತಿರೋದೇ, ಏನಾದ್ರು ಟಾಸ್ ವಿನ್ನರ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಅಂತ. ಅದೇ ರೀತಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ಮತ್ತೆ ಬ್ಯಾಟಿಂಗ್ ಆಡಕ್ ಬರ್ತಾರೆ ಯಶಸ್ವಿ ಜೈಸ್ವಾಲ್, KL ರಾಹುಲ್. ಇವ್ರಿಬ್ರಿಂದ ಏನೋ ಅಷ್ಟೊಂದು ಆವಳಿ ಕೊಡಕ್ಕಾಗಲ್ಲ. KL ರಾಹುಲ್ ಬೇಗನೆ ಔಟ್ ಆಗ್ಬಿಡ್ತಾರೆ, 18 ರನ್ಸ್ ಸ್ಕೋರ್ ಮಾಡಿ ಲಹಿರು ಕುಮಾರ್ ಔಟ್ ಆಗ್ತಾರೆ. ನೆಕ್ಸ್ಟ್ ಒಂದ್ ವಿಕೆಟ್ ಬೀಳ್ತಾನೆ ದೇವದತ್ ಪಡಿಕಲ್ ಬರ್ತಾರಲ್ವಾ. ದೇವದತ್ ಪಡಿಕಲ್ಗೆ ಆಕ್ಚುಲಿ ಹೇಳ್ಬೇಕಾದ್ರೆ ಮೊದಲನೇ ಬಾಲೆ ಚಾನ್ಸ್ ಸಿಗುತ್ತೆ. ಹೌದು, ಮೊದಲನೇ ಬಾಲೆ ಕ್ಯಾಚ್ ನ ಡ್ರಾಪ್ ಮಾಡ್ಬಿಡ್ತಾರೆ. ನೋಡಿ, ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ 1 ರನ್ ಸ್ಕೋರ್ ಮಾಡ್ತಾರೆ. ಅವಾಗ ಇನ್ನ ಒಂದ್ ಚಾನ್ಸ್ ಸಿಕ್ಕೋದು, 2 ಚಾನ್ಸ್ ಸಿಕ್ಕೋದು ದೇವದತ್ ಪಡಿಕಲ್ಗೆ. ಆ ಚಾನ್ಸ್ ಸಿಕ್ಕಿದ್ದಾದ್ಮೇಲೆ ಅದನ್ನ ಮಿಸ್ ಔಟ್ ಮಾಡ್ತಾರ ಶ್ರೀಲಂಕನ್ ಪ್ಲೇಯರ್ಸ್. ಅದಾದ್ಮೇಲೆ ನೆಕ್ಸ್ಟ್ ಚಾನ್ಸೇ ಕೊಡಲ್ಲ. ಚಾನ್ಸ್ ಕೊಡ್ತಿದ್ದಂಗೆ ಸೆಂಚುರಿನ ಸ್ಕೋರ್ ಮಾಡೋದು ದೇವದತ್ ಪಡಿಕಲ್. ಇನ್ನೊಂದ್ ಎಣ್ಣೆಯಲ್ಲಿ ಯಶಸ್ವಿ ಜೈಸ್ವಾಲ್ 45 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ ಹರ್ಷಿತಾ ಫರ್ನಾಂಡೋನ ಮೆಚ್ಕೊಳ್ಳಬೇಕು ಮಗ. ನೋಡಿ, ಈ ಶ್ರೀಲಂಕನ್ ಟೂರ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಎಲ್ಲ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಇಂಡಿಯಾ ಅಂತ ತಗೊಂಡಾಗ ಅಷ್ಟೇ ಅಷ್ಟೊಂದೇನು ವಿಕೆಟ್ಸ್ ತಗೊಳಕಾಗಿಲ್ಲ ಫಾಸ್ಟ್ ಬೌಲರ್ಸ್ ಕೈಲಿ. ಶ್ರೀಲಂಕಾ ಅಂತ ಬಂದಾಗ ಹರ್ಷಿತಾ ಫರ್ನಾಂಡೋ ಮಾತ್ರ ವಿಕೆಟ್ಸ್ ನ ತಗೊಂತಾ ಇದ್ದಾರೆ. ಮೊದಲನೇ ಇನ್ನಿಂಗ್ಸ್ ಅಲ್ಲಿ 2 ವಿಕೆಟ್ ನ ತಗೊಂಡಿದ್ರು, ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ. ಎರಡನೇ ಇನ್ನಿಂಗ್ಸ್ ಅಲ್ಲಿ 4 ವಿಕೆಟ್ ನ ತಗೊಂಡಿದ್ರು. ಇವಾಗ 3ನೇ ಮ್ಯಾಚ್ ಅಲ್ಲಿ ಇವತ್ತು ನೋಡಿ ಡೇ 1 ಅಲ್ಲಿ 3 ವಿಕೆಟ್ಸ್ ತಗೊಂಡಿರೋದು ಹರ್ಷಿತಾ ಫರ್ನಾಂಡೋ. ಅವ್ರೊಬ್ಬರನ್ನ ಬಿಟ್ಟು ಇನ್ ಯಾವ್ದೇ ಫಾಸ್ಟ್ ಬೌಲರ್ ಕೈಲಿ ವಿಕೆಟ್ಸ್ ತಗೊಳಕ್ ಆಗ್ತಾ ಇಲ್ಲ. ಹರ್ಷಿತಾ ಫರ್ನಾಂಡೋ ಒಬ್ಬರೇ ವಿಕೆಟ್ಸ್ ತಗೋತಾ ಇರೋದು ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ. ನೋಡಿ, ಯಶಸ್ವಿ ಜೈಸ್ವಾಲ್ 45 ಔಟ್ ಆಗ್ತಾರೆ. ಮತ್ತೆ ದೇವದತ್ ಪಡಿಕಲ್ ಮತ್ತು ಶುಭ್ಮನ್ ಗಿಲ್ ಅವರಿಬ್ಬರು ನೋಡಿ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ದೇವದತ್ ಪಡಿಕಲ್ 170 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ತಾರೆ. ನೆಕ್ಸ್ಟ್ ಶುಭ್ಮನ್ ಗಿಲ್ 50 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ತಾರೆ. 50 ರನ್ಸ್ ನ ಸ್ಕೋರ್ ಮಾಡ್ತಾ ಇದ್ದಂಗೆ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಟೆಸ್ಟ್ ಕ್ರಿಕೆಟ್ ಅಲ್ಲಿ 3000 ರನ್ಸ್ ನ ಕಂಪ್ಲೀಟ್ ಮಾಡೋದು, ಒಳ್ಳೆ ಆವರೇಜ್ ಅಲ್ಲಿ ಬೇರೆ ಆಡ್ತಾ ಇದ್ದಾರೆ. ನೆಕ್ಸ್ಟ್ ರಿಷಬ್ ಪಂತ್ ಸ್ವಲ್ಪ ರಿಸ್ಟ್ ಇಂಜುರಿ ಅನ್ನೋದಾಗುತ್ತೆ, ನೀವೆಲ್ಲ ನೋಡಿರ್ತೀರಾ. ಆಡ್ತಾ ಇದ್ದಾಗ ಬಾಲ್ ಬಂದು ರಿಸ್ಟಿಗೆ ಬೀಳುತ್ತೆ, ಅವಾಗ ಸ್ವಲ್ಪ ಇಂಜುರಿ ಆಗ್ತಾರೆ, ರಿಟೈರ್ಡ್ ಕೊಟ್ಬಿಟ್ಟು ಹೋಗ್ತಾರೆ. ಬಟ್ ಇವಾಗ ಬರ್ತಿರೋ ಗುಡ್ ನ್ಯೂಸ್ ಏನಂದ್ರೆ ರಿಷಬ್ ಪಂತ್ ಡೇ 2 ಅಲ್ಲಿ ಬ್ಯಾಟಿಂಗ್ ನ ಆಡಕ್ ಬರ್ತಾರಂತೆ. ಯಾವುದು ಅಷ್ಟೊಂದೇನು ಮೇಜರ್ ಇಂಜುರಿ ಏನೋ ಆಗಿಲ್ಲ, ಮೇಜರ್ ಇಂಜುರಿನೇ ರಿಕವರಿ ಆಗಿದ್ದಾರೆ. ಇವತ್ತು ಬ್ಯಾಟಿಂಗ್ ಆಡಕ್ ಬರ್ತಾರೆ. ರವೀಂದ್ರ ಜಡೇಜಾ ಕಡೆಯಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅನ್ನೋದು ಬರುತ್ತೆ. 43 ರನ್ಸ್ ಸ್ಕೋರ್ ಮಾಡಿ ಅವರು ಆಟ ಆಡ್ತಾರೆ ಹರ್ಷಿತಾ ಫರ್ನಾಂಡೋಗೆ. ನೆಕ್ಸ್ಟ್ ಡೇ 2 ಅಲ್ಲಿ ಬ್ಯಾಟಿಂಗ್ ಆಡಕ್ಕೆ ಯಾರು ಇದ್ದಾರೆ, ಧ್ರುವ್ ಜುರೇಲ್ ಮತ್ತೆ ಸಾರಂಗ್ ಜೈನ್. ನೋಡಿ, ಸಾರಂಗ್ ಜೈನ್ ನ ಡೆಬ್ಯೂ ಮಾಡಿಸಿರೋದು. ಕುಲ್ದೀಪ್ ಯಾದವ್ ನ ಕೂರಿಸಿದಾರೆ. ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ, ಕುಲ್ದೀಪ್ ಯಾದವ್ ನ ಕೂರಿಸಬಹುದು, ಇವ್ರನ್ನ ಸಾರಂಗ್ ಜೈನ್ ಆಡಿಸಬಹುದು ಅಂತ. ಅದೇ ರೀತಿ ಮಾಡಿದ್ದಾರೆ. ನೋಡೋಣ, ಜೈನ್ ಬಂದು ಮೊರಪೆ ಬೌಲರ್, ಅದನ್ನ ನೋಡೋಣ ಬೌಲಿಂಗ್ ಮಾಡ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಅವ್ರ ಕೇಪಬಿಲಿಟಿ ಏನು ಅಂತ. ಇಂಡಿಯಾ ಡೇ 1 ಮುಗಿಯೋಷ್ಟೊಳಗಡೆ 300 ರನ್ಸ್ ಸ್ಕೋರ್ ಮಾಡ್ತಾರೆ, 5 ವಿಕೆಟ್ಸ್ ನ ಕಳ್ಕೊಂಡಿರ್ತಾರೆ. ಪರವಾಗಿಲ್ಲ. ಇದು ಡೇ ಯಾವ ತರ ಇದೆ ಅಂದ್ರೆ ಉಮರಪ್ಪ ಒಂಥರ ಇಂಡಿಯಾ ಕಡೆ ಹೋಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 300 ರನ್ಸ್ ಸ್ಕೋರ್ ಮಾಡಿದ್ರೆ 5 ವಿಕೆಟ್ಸ್ ಅಷ್ಟೇ ಕಳ್ಕೊಂಡಿರೋದು. ಇನ್ನು 5 ವಿಕೆಟ್ಸ್ ಕೈಯಲ್ಲಿ ಇದೆ ಅಲ್ವಾ. ಇದು ನನ್ಗೆ ಅನ್ಸಿದಂಗೆ ನೋಡಿ, ಡೇ 2 ದಲ್ಲಿ ಒಂದು ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಆಡ್ಬೋದು, ಆಡಿದ್ರೆ. ಬಟ್ ಆಡ್ತಾರಲ್ಲ ಗೊತ್ತಿಲ್ಲ, ಬಟ್ ಆಡಿದ್ರೆ ಒಂದಿನ ಒಂದು 150+ ರನ್ಸ್ ಸ್ಕೋರ್ ಮಾಡಬಹುದು. ಏನಾದ್ರು ಡೇ 2 ಫುಲ್ ಏನಾದ್ರು ಬ್ಯಾಟಿಂಗ್ ಆಡಿದ್ರೆ ಒಂದ್ ನೋಡಿ 200+ ರನ್ಸ್ ನ ಕಲೆ ಆಗ್ಬಹುದು. ಒಂಥರ 500 ರನ್ಸ್ ಆಗ್ಬಿಡುತ್ತೆ. ಅವಾಗ ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಆಯ್ತಲ್ಲ, ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಒಂಥರ ಲೀಡ್ ನ ತಗೊಂಡ್ರು. ಆ ರೀತಿ ಲೀಡ್ ನ ತಗೋಬಿಡ್ರಿ, ಇಲ್ಲೂ ಸ್ವಲ್ಪ ಈಸಿ ಆಗುತ್ತೆ ಈ ಟೀಮ್ ಇಂಡಿಯಾ ವಿನ್ ಆಗಕ್ಕೆ. ಆದ್ರಿಂದ ಡೇ 2 ಫುಲ್ ಆಡ್ಬಿಟ್ಟು ಒಂಥರ ರನ್ಸ್ ನ ಕಲೆ ಹಾಕೋಣ ಅಂತಾನೆ ನೋಡ್ತಾ ಇರ್ತಾರೆ ಇಂಡಿಯಾ. ಶ್ರೀಲಂಕಾ ಕಡೆ ಬೌಲಿಂಗ್ ಅಂತ ಬಂದಾಗ ಹರ್ಷಿತಾ ಫರ್ನಾಂಡೋ ಅವರೊಬ್ಬರೇ ಚೆನ್ನಾಗಿ ಹಾಕಿರೋದು, 3 ವಿಕೆಟ್ಸ್ ನ ತಗೊಂಡಿದ್ದಾರೆ. ಒಂಥರ ಎಕನಾಮಿಕ್ ಆಗಿ ಬೌಲ್ ಮಾಡಿದ್ದಾರೆ. ಮತ್ತೆ ಇನ್ನೆಲ್ಲರೂ ಒಂಥರ ಅಷ್ಟೊಂದೇನೋ ಚೆನ್ನಾಗಿ ಮಾಡಿಲ್ಲ, ಡೀಸೆಂಟ್ ಆಗಿ ಮಾಡಿದ್ದಾರೆ ಅಷ್ಟೇ. ಅಂತ ಹೇಳ್ಕೊಳ್ಳುವಂತ ಪ್ರದರ್ಶನ ಏನು ಕೊಟ್ಟಿಲ್ಲ ಬೇರೆ ಬೌಲರ್ಸ್. ಹರ್ಷಿತಾ ಫರ್ನಾಂಡೋ ಒಬ್ಬರೇ ಒಂಥರ ಚೆನ್ನಾಗಿ ಮಾಡಿರೋದು. ಇವಾಗ ಶ್ರೀಲಂಕಾಗೆ ಈ ಮ್ಯಾಚ್ ಸ್ವಲ್ಪ ಕಷ್ಟ ಕಾಣ್ತಾ ಇರುತ್ತೆ. ಯಾಕಂದ್ರೆ ಇನ್ನು 5 ವಿಕೆಟ್ಸ್ ಹ್ಯಾಂಡಲ್ ಇದೆ ಅಲ್ವಾ ಇಂಡಿಯಾ ಕಡೆ. ಆದ್ರಿಂದ ಅವ್ರು ನೋಡಿ ಇವಾಗ ಪೊಸಿಷನ್ ಅಲ್ಲೇ ಆಲ್ ಔಟ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ. ಏನಾದ್ರು ಸೆಕೆಂಡ್ ಸೆಷನ್, ಥರ್ಡ್ ಸೆಷನ್ ತನಕ ಏನಾದ್ರು ಬಿಟ್ರೆ ಒಂಥರ ರನ್ಸ್ ನ ಕಲೆ ಆಗ್ಬಿಡ್ತಾರೆ ಇಂಡಿಯಾ. ಆದ್ರಿಂದ ಶ್ರೀಲಂಕಾ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಆಲ್ ಔಟ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಯಾಕಂದ್ರೆ ರನ್ಸ್ ನ ಕಲೆ ಆಗ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಇಂಡಿಯಾ ಏನಾದ್ರು ಲೀಡ್ ತಗೋಬಿಟ್ರೆ ಶ್ರೀಲಂಕಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಬರ್ತಾ ಬ್ಯಾಟಿಂಗ್ ಆಡಕ್ ಕಷ್ಟ ಅಲ್ವಾ. ಆದ್ರಿಂದ ಶ್ರೀಲಂಕಾ ಗೇಮ್ ಅಲ್ಲಿ ಇರ್ಬೇಕಾದ್ರೆ ಆದಷ್ಟು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ರನ್ಸ್ ಸ್ಕೋರ್ ಮಾಡಕ್ ನೋಡ್ಬೇಕು. ಏನಾದ್ರು ಇವಾಗ ಇಂಡಿಯಾದವ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸ್ಕೋರ್ ಮಾಡಿದಾರಲ್ವಾ, ಅದ್ರ ಹತ್ರ ಬಂದಿಲ್ಲ ಅಂದ್ರೆ ಒಂದು 30-40 ಡಿಫ್ರೆನ್ಸ್ ಅಲ್ಲಾದ್ರೂ ಇರ್ಬೇಕು. ಒಂದ್ 150 ಡಿಫ್ರೆನ್ಸ್ ಆ ತರ ಇದ್ಬಿಟ್ಟು ಶ್ರೀಲಂಕಾವು ಕಷ್ಟ ಆಗುತ್ತೆ. ಆದ್ರಿಂದ ಇಂಡಿಯಾದವ್ರನ್ನ ಫಸ್ಟ್ ಸೆಷನ್ ಅಲ್ಲಿ ಆಲ್ ಔಟ್ ಮಾಡಕ್ಕೆ ನೋಡ್ತಾ ಇರ್ತಾರೆ ಶ್ರೀಲಂಕಾ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ. ಬಾಯ್.